ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ದೆಹಲಿಯಲ್ಲಿ ಈಗ ಸಂಪುಟದ ಸರ್ಕಸ್ ಜೋರಾಗ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಮಸೂದೆ. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಆಗಿದೆ. ಚರ್ಚೆ ಆಗ್ತಾ ಇತ್ತು. ಧ್ವನಿ ಮತದ ಮೂಲಕ ಮಸೂದೆಯನ್ನು ಅಂಗೀಕಾರ ಮಾಡಿದ್ದಾರೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಮಸೂದೆ ಏನಿತ್ತು ಅದು ಅಂಗೀಕಾರವಾಗಿದೆ. ಕಾನೂನಾಗಿ ಮಾರ್ಪಡಬೇಕು. ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಮಂಡನೆಯನ್ನು ಮಾಡಿದ್ರು. ಅದರ ಮೂಲಕವಾಗಿ ಚರ್ಚೆ ಆಯಿತು. ಅದೆಲ್ಲ ಆದ ನಂತರ ಈಗ ಧ್ವನಿ ಮತದ ಮೂಲಕವಾಗಿ ಮಸೂದೆಯನ್ನು ಅಂಗೀಕಾರಗೊಳಿಸಲಾಗಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಗೆ ಕೇಂದ್ರ ತಂದಿರುವಂತಹ ಹೊಸ ಕಾನೂನು ಈಗ ಮಂಡನೆ ಆಯಿತು. ಅದು ಈಗ ಮಸೂದೆ ಇತ್ತು. ಇನ್ಮೇಲೆ ಅದು ಕಾನೂನಾಗತ್ತೆ. ಇಂಥ ಪ್ರಶ್ನೆ ಪತ್ರಿಕೆ ಸೋರಿಕೆಯಲ್ಲಿ ಯಾರೇ ಯಾವುದೇ ರೀತಿಯಾದಂತಹ आपका अधूरा काम और आपका पाप था, उसका नॉमेनक्लेचर भी गलत था. ह्यूमन रिसोर्स डेवलपमेंट इज अ नॉमेनक्लेचर यूज्ड इन द कॉर्पोरेट सेक्टर एंड अदर प्लेसेस to refer to personal management, and you had made young children prisoners of the subjects chosen for them in class 12 by their parents, by their guardians, by their elders. NEP 2020 has liberated our adolescent children from these subjects that they took up for class 12 and given them an aptitudinal freedom. अर्थात यदि कोई माता पिता अपने बच्चे को 12वीं कक्षा में 12वीं जमात में मेडिकल के सब्जेक्ट चुनने के लिए इसलिए हिदायत देते हैं कि उन्हें ये उम्मीद होती है कि वो आगे चल करके डॉक्टर बने, और किसी कारण वो नहीं बन पाता, तो पिछले जैसे हालात नहीं कि वो बीएससी भी उन्हीं मजमून में करेगा, एमएससी भी उसी सब्जेक्ट में करेगा, पीएचडी भी उसी सब्जेक्ट में करेगा, ना चाहते हुए भी ही बिकम्स प्रिजनर ऑफ द सब्जेक्ट्स. Here we have entry exit. अगर वो डॉक्टर नहीं बना और उस डॉक्टर बने बगैर ಸೊ ಅಷ್ಟೆಲ್ಲ ಆದರೂ ಕೂಡ ಚರ್ಚೆಗೆ ಅವಕಾಶ ಕೊಡಿ ಅಂದರು. ಚರ್ಚೆಗೆ ಅವಕಾಶ ಕೊಟ್ಟರು. ಅದೆಲ್ಲ ಆದ ನಂತರ ವಿರೋಧ ಪಕ್ಷಗಳಲ್ಲಿ ಅದಕ್ಕೂ ಕೂಡ ವಿರೋಧ. ಅಂದರೆ ಈಗ ಕಾನೂನು ತರಕ್ಕೆ ಶುರು ಮಾಡಿದ್ರು, ಅದು ಬೇಡ. ಏನಾಗಬೇಕಾಗಿದೆ? ಎಲ್ಲದನ್ನೂ ವಿರೋಧ ಮಾಡಬೇಕು ಅಂತ ವಿರೋಧ ಮಾಡೋದಾ? ಚರ್ಚೆಗೆ ಅವಕಾಶ ಕೊಡಿ ಅಂತೇಳಿ ಗಲಾಟೆ ಆಯಿತು. ಚರ್ಚೆಗೆ ಅವಕಾಶ ಆಯಿತು. ಕಠಿಣವಾಗಿರುವಂಥ ಕಾನೂನು ತರಕ್ಕೆ ಶುರು ಮಾಡಿದರು. ಅದೆಲ್ಲ ಮಾಡಿದ್ರೆ ಮತ್ತು ವಿರೋಧ. ಬಟ್ ವಿರೋಧ ಮಾಡಬೇಕು ಅಂತಲೇ ವಿರೋಧ ಮಾಡ್ತಿರೋ ಅಥವಾ ನಿಜವಾಗ್ಲೂ ಕೂಡ ವಿಚಾರದ ಬಗ್ಗೆ ವಿರೋಧ ಮಾಡ್ತಿರೋ ಏನಪ್ಪ ಅರ್ಥನೇ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ. ಒಟ್ಟಿನಲ್ಲಿ ಗಲಾಟೆ ಮಾಡಬೇಕು, ವಿಚಾರಗಳ ಬಗ್ಗೆ ವಿರೋಧ ಮಾಡಬೇಕು, ಅಲ್ಲಿಗೆ ಮುಗಿದೋಯ್ತು. ಏನಾಗಬೇಕಾಗಿದೆ ಈಗ ಹಂಗಿದ್ದಾಗ? ಬೇಡವಾ ಕಾನೂನು?